ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬ್ರೋ, ಚಿಕ್ಕ ಯಜಮಾನ್ರು ಬನ್ನಿ ಕೂತ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಯಜಮಾನ್ರಾಗಿ ಬಂದಿಲ್ಲ, ನಮ್ಮ ಅಣ್ಣನಿಗೆ ತಮ್ಮನಾಗಿ, ನಮ್ಮ ಅತ್ತಿಗೆಗೆ ಮೈದನಾಗಿ ಬಂದಿದ್ದೇನೆ. ಈಗ ಪ್ರೀತನ್ ಮಾತಾಡ್ಸಿದ್ರೆ ಮನ್ಸು ಕರ್ಗೆ ಹೋಗುತ್ತೆ. ಆಮೇಲೆ ಅವನು ಪದೇ ಪದೇ ಬಂದು ಯಾಕೆ ಹೀಗೆ ಮಾಡಿದೆ ಅಂದಾಗ ಎಲ್ಲ ನಿನಗೋಸ್ಕರ ಅಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವನಿಗೆ. ಬೇಡ, ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದನ್ನು ತೋರಿಸ್ಕೊಳ್ಳೋದು ಬೇಡ. ಸಾರಿ ಪ್ರೀತು. ಸರಿ ಚಿಕ್ಕ ಯಜಮಾನ್ರಿ, ನೀವು ಮಾತಾಡಿ, ನನಗೆ ಕೆಲಸಕ್ಕೆ ಹೊತ್ತಾಗುತ್ತೆ, ನಾ ಬರ್ತೀನಿ. ಪ್ರೀತು ಮನೆಗೆ ಬಾ ಅಂದರೆ ಯಾವುದೇ ಕಾರಣಕ್ಕೂ ಕರಗಬೇಡ ಪಾರು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ, ಯೋಚನೆ ಮಾಡಬೇಡಿ. ಮನೆಗೆ ಕರೆದ್ರೆ ನಾನು ಹೋಗೋಕ್ಕೊಪ್ಪಲ್ಲ. ಗುರುತು ಪರಿಚಯ ಇಲ್ಲದೇ ಇರೋರು ಮನೆಗೆ ಬಂದರು, ನೀರು ಕಾಫಿ ಕೊಟ್ಟು ಮಾತಾಡಿಸ್ತಿದ್ರಿ. ಅಂಥದ್ರಲ್ಲಿ ನಿಮ್ಮನ್ನು ನೋಡೋಕ್ಕೆ ನಾನು ಬಂದಿದ್ದೀನಿ, ಆದರೂ ನೀವಿಬ್ಬರು ಮಾತಾಡಿಸ್ತಿಲ್ವಲ್ಲ. ಹೋಗಲಿ, ಕುಡಿಯೋದಕ್ಕೆ ಒಂದು ಕಪ್ ಕಾಫಿ ಸಿಗ್ಬೋದು. ಅದಕ್ಕೆ ನಿಮ್ಮ ಕೈಯಾರ ಕಾಫಿ ಕುಡಿದು ತುಂಬ ದಿನ ಆಯಿತು. ಫ್ರೆಂಡ್ಸ್ ಬನ್ನಿ, ಈ ಇಡೀ ಅರಸನ ಕೋಟಲ್ಲಿ ನಿಯತ್ತಾಗಿರೋದು ಅಂದ್ರೆ ಈ ದೌಲತ್ ದಾಮಿನಿ ಒಬ್ಳೆ. ಯಾಕೆ ಗೊತ್ತಾ? ಅಕ್ಕ ಈ ಮನೆ ಬಿಟ್ಟು ಹೋದವ್ರನ್ನ ನೋಡ್ಕೊಡ್ದು ಮಾತಾಡ್ಸ್ಕೊಡ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಅದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇರೋದು ಈ ದಾಮಿನಿ ಒಬ್ಳೆ. ಅದಕ್ಕೆ ಈ ದಾಮಿನಿಗೆ ಅವ್ರಿವ್ರ ಮಧ್ಯೆ ತಂದು ಹಾಕೋದು ಅಂದ್ರೆ ಒಂಥರ ಥ್ರಿಲ್ಲಿಂಗು. ಈಗ ಅಮ್ಮ ಮಗನ ಬಗ್ಗೆ ಬಿಟ್ಬಿಡ್ತೀನಾ? ಹಾಕ್ಕೊಡ್ತೀನಿ. ಅಕ್ಕ, ನಿಮ್ಮ ಮೊದಲನೇ ಮಗ ನಿಮ್ಮ ಮುಂದೆ ಆಸ್ತಿ ಕೇಳಿ ಈ ಮನೆ ಬಿಟ್ಟು ಹೋದ. ಈಗ ಎರಡನೇ ಮಗ ಪದೇ ಪದೇ ಅವ್ರನ್ನ ಹೋಗಿ ಮೀಟ್ ಮಾಡ್ತಾ ಇದ್ರೆ ಅವನು ಆಸ್ತಿ ಕೇಳಲ್ಲ ಅಂತ ಏನು ಗ್ಯಾರಂಟಿ ಅಕ್ಕ ಅಂತ ಹೇಳ್ತೀನಿ. ಅವಾಗ ನನ್ನ ಮಾತನ್ನೆಲ್ಲ ಅಕ್ಕ ಮನಸ್ಸಿಗೆ ಹಾಕ್ಕೊಂಡು ಆ ಪ್ರೀತಿನ ಈ ಮನೆ ಬಿಟ್ಟು ಆಚೆ ಹಾಕ್ತಾರೆ. ಅಯ್ಯೋ, ಎರಡೂ ಮಕ್ಕಳು ಹಿಂಗೆ ಮಾಡಿಬಿಟ್ವಲ್ಲ ಅಂತ ಅಕ್ಕ ಡಿಪ್ರೆಷನಲ್ಲಿ ಹೋಗಿ ಕೊರಗ್ತಾ ಇರ್ತಾರೆ. ಆಗ ಈ ದಾಮಿನಿನೇ ಈ ಅರಸನ ಕೋಟೆಯ ಅರಸಿ ಈ ಡಬ್ಬ ಕೆಲಸದವ್ರನ್ನೆಲ್ಲ ತೆಗೆದ ಕಡೆ ಬಿಸಾಕಿ ನನ್ನ ಮಾತನ್ನು ಮಾತ್ರ ಕೇಳೋ ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ಕೋತೀನಿ. ಆಗ ನಂದೇ ರಾಜ್ಯಭಾರ. ಆ ಪುಟ್ಪುಟಾಣಿ ಜನನೇ ಅವಳನ್ನ ಬುಗ್ರಿ ಥರ ಆಟ ಆಡಿಸ್ತೀನಿ. ಹೇಗಿದೆ ಫ್ರೆಂಡ್ಸ್ ನನ್ನ ಐಡಿಯಾ? ಚೆನ್ನಾಗಿಲ್ವಾ? ಆದರೂ ನನ್ನ ಅಕ್ಕನಿಗೆ ಫಿಟ್ಟಿಂಗ್ ಇಡಲೇಬೇಕು ಫ್ರೆಂಡ್ಸ್. ಸಾರಿ ಅಕ್ಕ.
ಅಕ್ಕ ಅಕ್ಕ ನನ್ಗಿತ್ತೀಚೆಗೆ ಏನೇನೋ ಅನಿಸ್ತಾ ಇದೆ ಅಕ್ಕ. ಜನ ಸರಿ ಇಲ್ವಾ ಅಥವಾ ನಾನೇ ಸರಿ ಇಲ್ವಾ ಅಂತ. ಅಂದ್ರೆ ಅಲ್ಲ ಅಕ್ಕ, ನಮ್ ಕಾಲದಲ್ಲಿ ದೊಡ್ಡೋರು ಹೇಳಿದ ಮಾತನ್ನ ಗೌರವ ಕೊಟ್ಟು ಕೇಳ್ತಿದ್ವಿ, ಶ್ರದ್ಧೆಯಿಂದ ಅದನ್ನ ಪಾಲಿಸ್ತಾ ಇದ್ವಿ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಆ ಬುದ್ಧಿನೇ ಬರ್ಲಿಲ್ವಲ್ಲ ಅಂತ ಫೀಲಿಂಗ್ ಆಗ್ತಿದೆ ಅಕ್ಕ. ಈ ಮನೆಯಿಂದ ಹೊರಗೆ ಹೋಗಿರೋರ ಬಗ್ಗೆ ಮಾತಾಡೋದಾದ್ರೆ ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಳ್ಳೋ ಪುರ್ಸೊತ್ತು ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು. ಅಲ್ಲಿಗೆ ಬರ್ತಾ ಇದ್ದೀನಕ್ಕ. ಈ ಮನೆ ಬಿಟ್ಟು ಹೋಗಿರೋರ್ನ ಮಾತಾಡಿಸ್ಬಾರ್ದು, ನೋಡ್ಬಾರ್ದು ಅಂತ ಕಂಡೀಷನ್ ಹಾಕಿರೋ ಮಗನ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಪ್ರೀತುನ? ಹೌದು ಅಕ್ಕ. ಪ್ರೀತು ಜನನಿ ಅವ್ರ ಅಣ್ಣ ಅತ್ತಿಗೆನ ನೋಡಕ್ ಹೋಗುವಾಗ ಯಾವುದೇ ಕಾರಣಕ್ಕೂ ಹೋಗ್ಕೂಡ್ದು ಅಂತ ನೀವು ಕಂಡೀಷನ್ ಹಾಕಿದ್ರಿ ತಾನೆ. ಆದ್ರೂನು ಪ್ರೀತು ಕದ್ದು ಮುಚ್ಚಿ ಅವ್ರ ಅಣ್ಣ ಅತ್ತಿಗೆನ ನೋಡಕ್ ಹೋಗಿದ್ದಾನೆ. ನಿಮ್ ಮಾತಿಗೆ ಗೌರವನೇ ಇಲ್ಲ ಅಕ್ಕ. ನಾನೇ ನನ್ನ ಕಣ್ಣಾರ ನೋಡ್ದೆ. ನಿಜ ಹೇಳ್ತಾ ಇದೀಯಾ? ಮಾಯಸಂದ್ರದ ಮಾರಮ್ಮನೆಗೂ ನಿಜ ಅಕ್ಕ. ಜನನಿ, ಜನನಿ, ಪ್ರೀತು ಎಲ್ಲ ಹೋಗಿದ್ದಾನೆ? ನಿನ್ನನ್ನೇ ಕೇಳ್ತಿರೋದು, ಪ್ರೀತು ಎಲ್ಲಿ ಅಂತ. ಅವ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ ಅತ್ತೆ. ಸುಳ್ಳು ಹೇಳಬೇಡ. ಎಲ್ಲಿಗೆ ಹೋದ ಅನ್ನೋದು ನನಗೆ ಗೊತ್ತಾಗಿದೆ. ಭಾವನ್ನ ನೋಡೋದಕ್ಕೆ ಹೋದ ಅತ್ತೆ. ಅದು ದುಬೈಗೆ ಹೋಗ್ಬೇಕಲ್ವಾ, ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಭಾವಂಗೆ ವಿಷಯ ಹೇಳಿ ಕಾನ್ಕ್ಲೇವ್ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅತ್ತೆ. ನೀವು ಮಾಡೋ ಕಾಫಿಯಲ್ಲಿ ರುಚಿ ಮಾತ್ರ ಅಲ್ಲ, ಪ್ರೀತಿನೂ ತುಂಬಿರುತ್ತೆ. ಮಾಮ್ ಧರ್ಮಾಧಿಕಾರಿ ಆಗಬಾರ್ದು ಅಂತ ತಪ್ಪಿಸಿದ್ದು, ಅವ್ರ ಹತ್ರ ಆಸ್ತಿಯಲ್ಲಿ ಪಾಲು ಕೇಳಿದ್ದು, ಅದಕ್ಕೆ ಸಾಥ್ ಕೊಟ್ಟಿದ್ದು, ಇದೆಲ್ಲ ನನ್ನ ಕಣ್ಮುಂದೆನೇ ಇದೆ ಬ್ರೋ. ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದು ಅಲ್ಲದೆ ಮಾಮೇ ಬೇಕು ಅಂತ ನನ್ನ ಕೈಯಿಂದ ನಿನಗೆ ಶೂಟ್ ಮಾಡಿಸಿದ್ದು ಅಂತ ಹೇಳಿದ್ಯಾ? ಅಲ್ಲಿರೋದಕ್ಕೆ ಸೇಫ್ಟಿ ಇಲ್ಲ ಅಂತ ಬಂದಿದ್ಯಾ? ಇದ್ಯಾವುದು ನಿಜ ಅಲ್ಲ ಅಲ್ವಾ ಬ್ರೋ? ಯಜಮಾನ್ರೆ, ನಿಮ್ಗೆ ಇನ್ನೊಂದು ಲೋಟ ಕಾಫಿ ತಗೊಂಬರಲಾ? ಅದಕ್ಕೆ ವಿಷಯ ಬದಲಾಯಿಸ್ಬೇಡಿ ಬ್ರೋ. ಆಸ್ತಿಲ್ ಪಾಲ್ ಕೇಳಿ ಮನೆ ಬಿಟ್ಟು ಬರೋದಕ್ಕೆ ಏನು ರೀಸನ್ ಬ್ರೋ? ನನ್ನ ಹತ್ರ ಆದರೂ ಹೇಳ್ಕೊ ಬ್ರೋ ಪ್ಲೀಸ್. ಅದಕ್ಕೆ ನೀವಾದರೂ ಹೇಳಿ ಬ್ರೋ ಹೇಳಕ್ಕೆ. ನೋಡು ಪಾರು, ನಾವು ಆಸ್ತಿ ಕೇಳಿ ಮನೆ ಬಿಟ್ಟು ಯಾವಾಗಲೂ ಆಚೆ ಬಂದಾಗಿದೆ. ಅದಕ್ಕೆ ಕಾರಣ ಏನು ಅಂತಲೂ ಹೇಳಾಗಿದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದಕ್ಕಾಗಲ್ಲ. ಈಗಿದು ನಮ್ಮ ಮನೆ, ಇನ್ನು ಮುಂದೆ ಏನಿದ್ರು ಹೊಸ ಜೀವನ. ಹಳೆ ದಿನ ನೆನೆಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನನಗೆ ಯಾರಿಗೂ ಯಾವ ವಿಷಯದಲ್ಲೂ ಕಾರಣ ಕೊಡ್ತಾ ಕೂರೋದಕ್ಕೆ ಟೈಮ್ ಇಲ್ಲ. ಕಾಫಿ ಕುಡ್ದಾಯ್ತು ತಾನೆ, ಹೊರಡಕ್ಕೆ ಹೇಳು. ಸರಿ ಬ್ರೋ, ನಾನು ಹೋಗ್ತೀನಿ. ಅದ್ರ ಬಗ್ಗೆ ಎಷ್ಟೇ ಕೇಳಿದ್ರು
ನೀನು ಹೇಳೋ ಮೈಂಡ್ಸೆಟಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಕಾಫಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇವತ್ತು ಸಂಜೆನೆ ನಾನು ದೂರ ಹೋಗ್ತಾ ಇದ್ದೀನಿ. ದುಬೈಯಲ್ಲಿ ಬಿಸ್ನೆಸ್ ರಿಲೇಟೆಡ್ ಕಾನ್ಕ್ಲೇವ್ ನಡೀತಾ ಇದೆ. ಇವತ್ತು ಸಂಜೆನೆ ಹೋಗಬೇಕು. ಇಲ್ಲೇ ಏನೇ ಕೆಲಸ ಆಗಿದ್ರು ನಿನ್ನ ಹೆಸರು ಹೇಳಿ ನಿನ್ನ ಕೇಳಿ ಮಾಡ್ತಿದ್ದೆ. ಬಟ್ ಈಗ ಅಲ್ಲಿಗೆ ಹೇಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ತಿದ್ದೀನಿ. ಯಾರು ಹುಡ್ತಾನೆ ಎಲ್ಲ ಕಲ್ತ್ಕೊಂಡು ಬರಲ್ಲ. ಬೆಳೀತಾ ಬೆಳೀತಾ ಕಲಿಬೇಕು. ಅದರಿಂದ ಅನುಭವ ಆಗುತ್ತೆ. ಎಷ್ಟು ದಿನ ಅಂತ ಜವಾಬ್ದಾರಿ ಇಲ್ಲದೆ ಚಿಕ್ಕ ಮಕ್ಕಳ ಥರ ನನಗೇನು ಬರಲ್ಲ ಅಂತ ಕೈ ಕೊಟ್ಕೊಂಡು ಕೂರೋದಕ್ಕಾಗುತ್ತೆ. ಒಂದಲ್ಲ ಒಂದಿನ ಜವಾಬ್ದಾರಿ ತಗೊಳ್ಳೇಬೇಕಲ್ವ. ಸಿಕ್ಕಿರೋ ಕೆಲಸನ ಕಷ್ಟನೋ ಸುಖನೋ ಧೈರ್ಯವಾಗಿ ಮುನ್ನುಗ್ಗಿ ಮಾಡ್ತಾ ಇರಬೇಕಷ್ಟೆ. ತಪ್ಪಾದರೆ ಅನುಭವ ಆಗುತ್ತೆ, ಸರಿಯಾದರೆ ಖುಷಿಯಾಗುತ್ತೆ ಅಲ್ವಾ ಪಾರು? ನೀನಿಷ್ಟು ಹೇಳಿದ್ಮೇಲೆ ಅರ್ಥ ಆಯ್ತು ಬ್ರೋ. ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತೀನಿ. ಅದಕ್ಕೆ ನಿನ್ನ ಆಶೀರ್ವಾದ ಬೇಕಷ್ಟೆ. ಬರ್ತೀನಿ ಅದಕ್ಕೆ. ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ ಪ್ರೀತು? ಅದು ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಸುಳ್ಳು ಹೇಳಬೇಡ. ಅದು ಬ್ರೋನ ನೋಡಕ್ ಹೋಗಿದ್ದೆ ಮಾಮ್. ಹೋಗ್ಬಾರ್ದು ಅಂತ ಹೇಳಿದ್ರು ನನ್ನ ಮಾತನ್ನ ಮೀರಿ ಯಾಕೆ ಹೋಗಿದ್ದೆ? ಅಂದ್ರೆ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅಯ್ಯೋ ಹಾಗೆ ಕೇಳ್ತಿದ್ದಾರೆ ಮಾಮ್.
ಖಂಡಿತ ನಿಮ್ಮ ಮಾತಿಗೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಬ್ರೋ ಮನೆ ಬಿಟ್ಟು ಹೋಗೋದಕ್ಕೆ ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಕೇಳೋಣ ಅಂತ ಹೋಗಿದ್ದೆ. ಕಾರಣ ಗೊತ್ತಾಯ್ತಾ? ಇಲ್ಲ. ಅಲ್ಲಿಗೆ ಬೇರೆ ಯಾವ ಕಾರಣನೂ ಇಲ್ಲ ಅಂತ ಆಯ್ತು ತಾನೇ? ಇನ್ಮೇಲಾದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಹೋಗದೆ ಇದ್ರೆ ಒಳ್ಳೇದು. ಸರಿ ಮಾಮ್. ಯಾಕೆ ನನಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡಿ ನನ್ನ ಮನಸ್ಸನ್ನ ನೋಯಿಸ್ತೀಯ ಪ್ರೀತು? ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತೀನಿ. ದಯವಿಟ್ಟು ಯಾರು ನನ್ನ ಮಾತನ್ನ ಮೀರಿ ನಡ್ಕೋಬೇಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗುತ್ತಾ ಅಕ್ಕ? ಮತ್ತೆ ಮತ್ತೆ ಈ ತರ ತಪ್ಪನ್ನ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಅಂದ್ರೆ ಏನಿನ್ ಮಾತಿನ ಅರ್ಥ? ಅಲ್ಲಿ ಹೋಗಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಾ? ಮನೆ ಬಿಟ್ಟು ಹೋಗಿದ್ದ ಕಾರಣ ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಯಾಕೆ ದೊಡ್ಡದು ಮಾಡ್ತಾ ಇದೆಯಾ? ಪ್ರೀತು, ಸಂಜೆನೇ ದುಬೈಗೆ ಹೊರಡ್ತಾ ಇದೆಯಾ? ನೈಟ್ ಫ್ಲೈಟ್ ಇದೆ, ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ. ಜನನಿ, ಹೋಗಮ್ಮ, ಹೋಗು ಬೇಗ. ನೀನು ಹೊಡು, ನಾನು ಆಟೋದಲ್ಲಿ ಹೋಗ್ತೀನಿ. ಯಜಮಾನ್ರೆ, ಇವತ್ತಿಂದ ನಮ್ಮ ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ. ಮೊದಲನೇ ಸಲ ಕೆಲಸ ಹುಡ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದೀರಾ. ನಿಮ್ಗೆ ಆಟೋ ಹತ್ಸೆ ಹೋಗ್ತೀನಿ. ದೊಡ್ಡ ಯಜಮಾನ್ರೆ, ಅದು ಯಾವ ಕಡೆನೋ ಹೊರಟಾಗಿದೆ. ಇಂಟರ್ವ್ಯೂಗೆ ಹೊರಟಿದ್ದೀನಿ. ದೊಡ್ಡ ಯಜಮಾನ್ರೆ, ಹಾಗಿದ್ರೆ ನಾನು ಹೋಗಿ ಆಟೋ ಕರ್ಕೊಂಡು ಬರ್ತೀನಿ. ಆದಿತ್ಯ, ಪಾರ್ವತಿ, ಮಾವ, ಅಪ್ಪ ಹೇಗಿದ್ದೀರಾ? ಅತ್ತೆಮ್ಮ ಹೇಗಿದ್ದಾರೆ? ತಿಂದ್ರಾ? ಮಾತಾ ತಗೊಂಡ್ರಾ? ಪ್ರೀತು, ಜನನಿ ಮನೆಯಿಂದ ಹೊರಗೆ ಬಂದ್ರು ಮನೆಯವ್ರ ಮೇಲೆ ಇರೋ ಕಾಳಜಿ ಹಾಗೆ ಇದೆಯಲ್ಲ. ನೀವಿಬ್ರು ಹೇಗಿದ್ದೀರಾ ಮಕ್ಕಳ? ಆರಾಮಾಗಿದ್ದೀವಪ್ಪ. ಸಾರಥಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗೆ ಪಾರು ಜೊತೆ ಸರಿ ಹೋಗಿದ್ದಾರೆ. ಹೌದಾ? ಹ್ಞೂ ಅಪ್ಪ, ಅಪ್ಪ ಮಗಳು ಒಂದಾದ್ರು. ಹಬ್ಬ, ಅಂತೂ ಹನುಮಂತು ತನ್ನ ಮಗಳನ್ನ ಒಪ್ಕೊಳ್ಳೋದಕ್ಕೆ ಇಷ್ಟು ದಿನ ಆಯ್ತು ನೋಡು. ಆದರೂ ಒಳ್ಳೆ ಸುದ್ದಿನೇ ಹೇಳಿದೆ. ಕುಡ್ಕೊಂಡು ಹೋಗ್ತಾ ಇದೆಯಾ? ದೀಪ ಎಷ್ಟೇ ಬೆಳಕು ಕೊಟ್ಟರು ಅದನ್ನು ಹಚ್ಚೋರು ಯಾರಾದರೂ ಬೇಕಲ್ಲ ಅಪ್ಪ. ಇಷ್ಟು ದಿನ ಅಮ್ಮ ಆ ಕೆಲಸ ಮಾಡ್ತಾಯಿದ್ರು, ಅದಕ್ಕೆ ನಾನು ಬೆಳಗ್ತಾ ಇದ್ದೆ. ಆದರೆ ಮುಂದೆ ಯೋಚನೆ ಮಾಡಬೇಡಿ ಮಾವ. ನಿಮ್ಮ ಮಗಂಗೆ ಜಗತ್ತನ್ನೇ ಬೆಳಗೋ ಸೂರ್ಯನ ಹೆಸರಿಟ್ಟಿದ್ದೀರಾ. ಖಂಡಿತವಾಗ್ಲೂ ಅವ್ರು ಜಾಸ್ತಿ ದಿನ ಕತ್ಲಲ್ಲಿರಲ್ಲ. ರಾತ್ರಿ ಕಳೆದ ಮೇಲೆ ಹುಟ್ಟೋ ಸೂರ್ಯನ ಥರ ಮತ್ತೆ ಅವ್ರ ಬದುಕಲ್ಲಿ ಬೆಳಕು ಬಂದೇ ಬರುತ್ತೆ. ಆದಿತ್ಯ, ನೀನು ಯಾವ ಕಂಪನಿ ಕೆಲಸ ಹುಡ್ಕೊಂಡು ಹೋಗ್ತಿದ್ಯಾ ಹೇಳು, ಅವ್ರಿಗೊಂದು ಫೋನ್ ಮಾಡ್ತೀನಿ. ಖಂಡಿತ ನನ್ನ ಕೆಲಸ ಸಿಗುತ್ತೆ. ಬೇಡಪ್ಪ, ನಾವೀಗ ಅಮ್ಮನ ನೆರಳಿಂದ ಹೊರಗೆ ಬಂದಿದ್ದೀವಿ.
ದೂರ ಇದ್ಕೊಂಡೆ ನನ್ನ ಸ್ವಂತ ಸಾಮರ್ಥ್ಯದಿಂದ ಕೆಲಸ ತಗೋಬೇಕು ಅನ್ನೋದು ನನ್ನ ಆಸೆ. ಅಮ್ಮ ಅಷ್ಟು ಹೇಳಿದ ಮೇಲೂ ನಿಮ್ಮ ಸಹಾಯ ತಗೊಂಡು ನಾನು ಕೆಲಸ ತಗೊಂಡ್ರೆ ಅವ್ರಿಗೆ ಮೋಸ ಮಾಡ್ದಾಗಲ್ವಾ? ಇದಕ್ಕೆ ಕಣಪ್ಪ ನಿನ್ನ ಬಗ್ಗೆ ಹೆಮ್ಮೆ ಅನ್ಸೋದು ನನಗೆ. ಡೋಂಟ್ ವರಿ ಮಗನೇ, ನಿನಗಿರೋ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ಗೆ ಖಂಡಿತ ಒಳ್ಳೆ ಕೆಲಸನೇ ಸಿಗುತ್ತೆ, ಒಳ್ಳೆ ಕಂಪ್ನಿಯಲ್ಲಿ ಸಿಗುತ್ತೆ. ಆಲ್ ದಿ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಅಪ್ಪ. ನೀನು ಭಾವನ ಹತ್ರ ಹೋಗಿ ಅಷ್ಟು ಕೇಳ್ಕೊಂಡ್ರು, ಅವ್ರು ಹೇಳ್ದೇ ಇರೋಂಥ ಕಾರಣ ಏನಿರ್ಬೋದು ಪ್ರೀತು? ಗೊತ್ತಿಲ್ಲ ಜನನಿ. ಬ್ರೋ ಕೈಯಲ್ಲಿ ಫೈಲ್ ಹಿಡ್ಕೊಂಡು ಎಲ್ಲ ಹೋಗ್ತಿದ್ದ, ಮೋಸ್ಟ್ಲಿ ಇಂಟರ್ವ್ಯೂಗೆ ಅನ್ಸುತ್ತೆ. ಆದರೂ ಬ್ರೋ ಇಷ್ಟು ವರ್ಷ ನಮ್ಮ ಕಂಪ್ನಿ CEO ಆಗಿ ಅವನದೇ ಕಾರು, ಚೇಂಬರು, PA ಇದ್ರು. ಎಲ್ಲರೂ ಅವನು ಹೇಳ್ದಂಗೆ ಕೇಳೋರು. ಆದರೆ ಇವತ್ತು ಬ್ರೋ ಕೆಲಸ ಕೇಳ್ಕೊಂಡು ಬೇರೆ ಕಂಪ್ನಿಗೆ ಅಲ್ದಾಡ್ತಿರೋದು ನೋಡಿದ್ರೆ ಮನ್ಸಿಗೆ ತುಂಬ ಸಂಕಟ ಆಗುತ್ತೆ ಜನನೇ.